ನೀವು ಮತ್ತೆ ಪಕ್ಷದಲ್ಲಿ ಇರಬೇಕು, ಬೆಂಬಲ ಕೊಡಬೇಕು. ನಾನು ಪಕ್ಷದಲ್ಲಿ ಈಗಲೂ ಇಲ್ವಲ್ಲ. ಇಲ್ಲ, ಬೆಂಬಲ ಕೊಡ್ಬೇಕು, ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಏನಾದ್ರು ಬಯಸಿದ್ರೆ ಆವತ್ತು ನನ್ನ ಮಿತ್ರನ್ನೆಲ್ಲ ಕೇಳ್ತೀನಿ, ಅವರೆಲ್ಲ ಒಪ್ಕೊಂಡ್ರೆ ನಾನು ಅದನ್ನ ತೀರ್ಮಾನ ತಗೊಳ್ತೀನಿ. ನನ್ನ ಆತ್ಮೀಯನೆಲ್ಲ ಕೇಳ್ತೀನಿ. ಸರ್, ನೀವು ಕೇಳಿದ್ರಾ ಈ ತರ ಕೋಮಲ್ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತ ಚರ್ಚೆ ಮಾಡಿದ್ರ? ಹೌದು, ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಕುಳಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. 2 ಕ್ಷೇತ್ರ ಆಯ್ತಲ್ವ ಸರ್? ಹೌದು, ನನ್ನ ಕ್ಷೇತ್ರದಲ್ಲಿ ನನ್ನ ಕಂಟೆಸ್ಟ್ ಮಾಡಬೇಕಲ್ವಾ? ಆ ಮಾತುಕತೆ ನಡೆದಿಲ್ಲ ಸರ್? ಶಾಸಕರು ನನಗೂ ಫೋನಲ್ಲಿ ಸಂಭಾಷಣೆ ನಡೆದಿತ್ತು, ಮಾತಾಡಿದ್ವಿ ಅಷ್ಟೇ. ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಲ್ಲ, ನಾನು ಮಾತು ಕೊಟ್ಟಿದ್ರೆ ನಡ್ಕೋಬೇಕಣ್ಣ ಅಂತ ಕೂಡ ಹೇಳಿದ್ರಲ್ಲ. ಫೈನಲ್ ಆಗಿ ಏನಿಲ್ಲ, ನಾನು ಏನು ನನ್ನ ಜನ ಕೊಟ್ಟಿದ್ದ ಆ ತೀರ್ಮಾನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಹಿಂದೆ ಈಗ ನಗರಸಭೆ ಚುನಾವಣೆ ಆಯಿತು, ಅಲ್ಲಿ ಜೆಡಿಎಸ್ ಅದ್ರ ಬಗ್ಗೆ ಈಗ ನನ್ನ ಇದಕ್ಕೆ ಕಮ್ಯುನಿಕೇಶನ್ ಯಾವುದು ಹಿಂದೆ ನಗರಸಭೆ ಚುನಾವಣೆ ಆಯ್ತಲ್ಲ, ವಾರ್ಡ್ ನಂಬರ್ 12. ಹೌದು, ಇದಕ್ಕೆ ನನ್ನ ಸೇಡಿ ಏನಿದೆ? ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಗೆದ್ರು, ಜೆಡಿಎಸ್ ಪಕ್ಷದವ್ರು ಸೋತರು. ಹೌದು, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೌದು, ನನಗೆ ಯಾರ ಮೇಲೆ ವಿಶ್ವಾಸ ಆಯ್ತೋ ಅವ್ರು ನಾನು ತೀರ್ಸ್ಕೊಂಡ್ರ. ಆದ್ರೆ ಆತನಿಂದ ನನಗೇನು ಎಫೆಕ್ಟ್ ಆಗಿಲ್ಲ, ಯಾವ ಓಟು ಅದನ್ನ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ. ಆತನಿಂದ ನನಗೆಲ್ಲೂ ಡ್ಯಾಮೇಜ್ ಮಾಡೋಕ್ಕಾಗಲೂ ಇಲ್ಲ. ಆ ಮಾತುಗಳು ಯಾವುದು ನನಗೆ ಅವತ್ತು ಎಲ್ಲಿ ಡ್ಯಾಮೇಜ್ ಮಾಡೋಕೆ ಬಂದು ಇದ್ದಿದ್ದು 1-2 ಅದು ನನಗೆ ಬಂತು. ನಿಮಗೆ ಪರ್ಸನಲಿ ಟಾರ್ಗೆಟ್ ಇದು, ನೀವು ಅಲ್ಲಿ ಇದ್ರೆ ಯಾರಿಗಾದ್ರೂ ಜಾಗ ಇರಲ್ಲ ಅಂತ ಅಂದರೆ ಕೆಲವು ಲೀಡರ್ಸ್ ಇರ್ತಾರೆ ಸರ್, ನೀವು ಅವ್ರ ಜೊತೆಯಲ್ಲಿ ಇದ್ರೆ. ನಾನು ಆ ಪಕ್ಷದಲ್ಲಿ ಇಲ್ವಲ್ಲ, ಬೆಂಬಲವಾಗಿದ್ರೆ ನೀವು ಲೀಡರ್ ಆಗಿ. ಅವ್ರು ನನ್ನ ಹತ್ರಕ್ಕೆ ಬಂದಿರೋದಲ್ವಾ, ಅವ್ರು ನನ್ನನ್ನು ಕೇಳ್ಕೊಂಡಿದ್ದು. ನಾನು ಯಾವತ್ತು ರಾಜಕೀಯವಾಗಿ ಅಂಥವ್ನ ಯಾವ ಕೇಳ್ಕೊಳ್ಳಿ, ಅವರೇ ನಾನು ಫೋನ್ಗಳು ಮಾಡಿ, ಅಣ್ಣ ಆಗೋಗಿದೆಯಣ್ಣ, ಬೇಡಣ್ಣ, ನನ್ನನ್ನು 2 ಸಾರಿ ಸೋತಿದ್ದೀಯಣ್ಣ, ನಿಮ್ಮಿಂದಲೇ ನಾನು ಸೋತಿರೋದಣ್ಣ, ಇನ್ಮೇಲೆ ಬೇಡಣ್ಣ, ನಾನು ತಪ್ಪು ಮಾಡಿದ್ದೀನಣ್ಣ, ನಾನು ತಪ್ಪು ಮಾಡಿದ್ದಕ್ಕೆ ನೀನು ನಾನು ಸೋಲ್ಸಿದ್ದೀರಣ್ಣ, ಇನ್ನು ಸರ್ ಮಾಡ್ಕೊಳ್ತೀರಣ್ಣ, ನಾವೆಲ್ಲ ಜೊತೆಯಲ್ಲಿರೋಣ ಅಂತ ಕೇಳ್ಕೊಂಡಿದ್ದು ಅವರು. ನಾನು ಯಾರ ಹತ್ರ ಕೇಳ್ಕೊಂಡಿಲ್ಲ, ನಾನು ಯಾರ ಹತ್ರನೂ ಭಿಕ್ಷೆ ಬೆಳಕ್ಕೆ ಹೋಗಲ್ಲ. ನಾನು ಸ್ವಾಭಿಮಾನದಿಂದ ಬದುಕ್ತೀನಿ ಅಷ್ಟೇ. ಅವಕಾಶಕ್ಕಾಗಿ ನಾನು ಯಾರ ಕಾಲಿಗೆ ಹೋಗಲ್ಲ. ಅವಕಾಶಕ್ಕಾಗಿ ಸಿಕ್ಕಿದವ್ರ ಕಾಲುಗಳೆಲ್ಲ ನಮಸ್ಕಾರ ಮಾಡೋಕ್ಕೆ ಹೋಗಲ್ಲ. ಮಾಡ್ತೀನಿ ಸ್ವಾಭಿಮಾನದಿಂದ ಮಾಡ್ತೀನಿ. ಅಂಥವ್ರ ಅರ್ಹತೆ ಇರೋರ ಕಾಲು ನಮಸ್ಕಾರ ಮಾಡ್ತೀನಿ. ದೊಡ್ಡವ್ರ ಆಶೀರ್ವಾದ ತಗೊಳ್ತೀನಿ. ಅಧಿಕಾರಕ್ಕೋಸ್ಕರ, ಅವಕಾಶಕ್ಕೋಸ್ಕರ ಕಾಲು ನಮಸ್ಕಾರ ಮಾಡಲ್ಲ ನಾನು. ಅವಕಾಶಕ್ಕೆ ಮಾಡೋ ನಮಸ್ಕಾರ ಬೇರೆ, ಆಶೀರ್ವಾದಕ್ಕೋಸ್ಕರ ಮಾಡೋ ನಮಸ್ಕಾರನೇ ಬೇರೆ. ಎಲೆಕ್ಷನ್ಗಿಂತ ಮೊದಲು ಪುತ್ತೂರು ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರ ಶಾಸಕರು ಪುತ್ತೂರು ಮಂಜುನಾಥ್ ಒಂದು ಮಾತಾಡಿದ್ದಾರೆ. ನೀವು ಹೋಗ್ಬಿಟ್ಟು ಒಂದ್ಸತಿ ಮಾತಾಡ್ತಾ ಇದ್ರೆ ಏನು ಆಗ್ತಾ ಇತ್ತು ಅಂತ. ಯಾರು? ಕೋಲಾರ ಶಾಸಕರು. ನಾನು ಹೆಂಗೆ ಹೋಗೋದು? ಅವ್ರು ಕಾಂಗ್ರೆಸ್ ಪಕ್ಷದವರಲ್ಲ, ನಾನು ಹೆಂಗೆ ಹೋಗೋದು? ಅವ್ರ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಒಂದು ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ನಾನು ಅಲ್ಲೋದ್ರೆ ನೀನು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೇಳ್ತಾರೆ. ನಾನು ಇನ್ನೂ ಕಾಂಗ್ರೆಸ್ ತೀರ್ಮಾನ ನಾನು ತಗೊಂಡಿಲ್ಲ. ಅವಕಾಶಕ್ಕಾಗಿ ರಾಜಕೀಯ ಪಕ್ಷಗಳು ಉಪಯೋಗಿಸ್ಕೊಳ್ಳೋ ನನಗೆ ಆ ಒಂದು ಜಾಡ್ಮಾನ್ಯ ನಾನು ನಂದಲ್ಲ. ನಾನು ಆ ರೀತಿ ಮಾಡಲ್ಲ. ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋಲ್ಲ. ನಾವೆಲ್ಲ ಸ್ನೇಹಿತರೆಲ್ಲ ಕುಳಿತುಕೊಂಡೇ ತೀರ್ಮಾನ ತಗೋಬೇಕು. ಅವಕಾಶಕ್ಕಾಗಿ ಪಕ್ಷಗಳಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ವ್ಯಕ್ತಿ ಒಳ್ಳೆಯವನು ಅಂದರೆ ನಾವು ಬೆಂಬಲ ಕೊಡ್ತೀವಿ. ನಾವು ಇದುವರೆಗೂ ನಡ್ಕೊಂಡು ಬಂದಿರೋದು ಅದೇ ರೀತಿಯೇ. ಪುತ್ತೂರು ಮಂಜುನಾಥ್ ಅವ್ರು ಕೂಡ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ಸಮೃದ್ಧಿ ಮಂಜುಗೂ ಮಾಡಿದ್ದೀವಿ. ಸಮೃದ್ಧಿ ಮಂಜು ಪಾಪ ಏನೋ ಹೇಳ್ತಾ ಇದ್ದಂತೆಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದೀವಿ. ನಾಳೆ ಪಾಪ ಪಕ್ಷದವ್ರು ಗೆದ್ದಿದ್ದಾರೆ. ನಾವು ಯಾರು ಕರೆದಿಲ್ಲ, ಜಸ್ಟ್ ಇಲ್ಲಿ ಸರ್ಕಲ್ ಸಿಕ್ಕಿದವ್ರು ಮಾತಾಡೋದಷ್ಟೇ. ನಾವು ಅಂದ್ಕೊಂಡಿದ್ದೆ 2 ಗಂಟೆಯಲ್ಲಿ, ಮಧ್ಯಾಹ್ನ 2 ಗಂಟೆಗೆ. ತಮಗೂ ಮಾಹಿತಿ ಅದೇ ಟೈಮಲ್ಲಿ ಬಂದಿರಬೇಕು. ನನ್ನ ಹತ್ರ ಜನ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು, ನಿಮಗೆ ಗೊತ್ತು, ಯಾಕಂದ್ರೆ ನೀವು ಲೋಕಲ್ ಅವರು. ಮುಂದಿನ ನಡೆ ಹೇಗಿರುತ್ತೆ ಮುಂದಿನ ಚುನಾವಣೆಗಳಲ್ಲಿ? ಅದು ಹೇಳಿದಲ್ಲ, ಕುಳಿತುಕೊಂಡೆಲ್ಲ ಚರ್ಚೆ ಮಾಡ್ತೀವಿ. ಎಲ್ಲರೂ ಯಾವ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನ ಅವ್ರ ಜೊತೆ ನಾನು ಹೋಗ್ತೀನಿ. ಸರ್, ಇವಾಗ ಪಕ್ಷ ಇದು ಕ್ಷೇತ್ರ ವಿಂಗಡಣೆ ಮಾಡುವಾಗ ನಿಮ್ಮ ಕ್ಷೇತ್ರ ಬೇಕಾಗಿ ಆ ಕಡೆ ಸೇರಿಸಿದ್ದಾರೆ. ಯಾರು ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಇದು ಮಾಡಿ ನಿಮ್ಮಿಬ್ಬರ ಮಧ್ಯೆ ತಂದೆ ಕೊಡೋ ಕೆಲಸ ಮಾಡಿದ್ದಾರೆ. ಅವಾಗ ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ. ನಿಮ್ದಿರೋ ಕ್ಷೇತ್ರ ಬಂದು ಪಶ್ಚಿಮ, ಅದು ಪೂರ್ವಕ್ಕೆ ಸೇರಿಸಿದ್ದಾರೆ. ಅವಾಗ ಇದು ಮಾಡ್ಬೋದಾಗಿತ್ತು. ಏನಂತ ಹೋರಾಟ ಮಾಡಬೇಕಾಗಿತ್ತು? ಅಲ್ಲ, ನಮ್ದು ಈ ಕಡೆ ಇದೆ ಕ್ಷೇತ್ರ, ನೀವು ಅಲ್ಲಿಗೆ ಸೇರಿಸಿದ್ರೆ ನಮ್ದು ಈ ಕಡೆನೇ ಸೇರಿಸಿ ಪಕ್ಷಕ್ಕೆ ಅಂತ. ಈಗ ಸೇರಿಸಬೇಕು ಅಂತ ಕೇಳಿದಾಗ ಅಧಿಕಾರ ಪಕ್ಷದಲ್ಲಿನವ್ರು ಮಾಡಿದ್ದಾರೆ.
ಅವ್ರ ಮೇಲೆ ನೀವು ಆರೋಪ ಅಲ್ಲ ಅಧಿಕಾರ ಪಕ್ಷದಲ್ಲಿ ಇರೋರು ಮಾಡಿದ್ದಾರೆ. ಅವ್ರಿಗೆ ಯಾರೇ ಅಧಿಕಾರದಲ್ಲಿದ್ರು ಅವ್ರ ಅವಕಾಶಕ್ಕೆ ಅವ್ರು ಕರೆಕ್ಟ್ ಅನ್ನೋ ರೀತಿಯೇ ಮಾಡಿದ್ರು. ಯಾರ ಅಧಿಕಾರದಲ್ಲಿ ಕಾಂಗ್ರೆಸ್ ಅಲ್ಲಾದ್ರಿ JDS ಅಲ್ಲಾದ್ರಿ ಯಾರಿದ್ರು ಮಾಡೋದೇ. ಅವ್ರು ಮಾಡಿದ್ದಾರೆ, ಇವ್ರು ಮಾಡೋದು, ಇವ್ರ ಆ ಜಾಗದಲ್ಲಿ ಇವ್ರಿಗೆ ಒಂದು ಕ್ಷೇತ್ರನೇ ತಂದಿಲ್ಲ ಆ ಕಡೆ ಹಾಕಿದ್ದಾರೆ. ಒಂದು ಕ್ಷೇತ್ರ ಅನ್ನೋದಕ್ಕಿಂತ ಸುಕುಮಾರ್ ಅವ್ರು ಒಂದು ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ ಇದನ್ನ ನೀವು ಒಂದು ಕ್ಷೇತ್ರ ಅಂತಲ್ಲ, ತಿಮ್ರಾವತಿನಲ್ಲಿ ಹೆಂಗ್ ಹೋಗ್ತದೆ, ಮಲ್ಲಾಯ್ನಲ್ಲಿ ಎಲ್ಲಿ ಹೋಗ್ತದೆ, ಅದು ವೆಸ್ಟ್ಗೆ ಹೋಗ್ತದೆ. ಅದು ಒಂದೇ ಅವನಿ ಕ್ಷೇತ್ರ ಅಂತಲ್ಲ. ನಾನು ಕ್ಷೇತ್ರ ವಿಂಗಡಣೆ ವಿಷಯದಲ್ಲಿ ನಾನು ಹೋಗ್ಲಿಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಒಂದು ಕಡೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಕಡೆ ಹೋಗಿದ್ರು ಸ್ಪರ್ಧೆ ಮಾಡ್ತಿದ್ದೆ, ಈ ಕಡೆ ಇದೆ ಈಗ ಸ್ಪರ್ಧೆ ಮಾಡಿದೆ, ಆ ಕಡೆ ಸ್ಪರ್ಧೆ ಮಾಡ್ತಾ ಇದ್ದೆ. ಅಲ್ಲಿ ಹೆಂಗ್ ಆರಾಮ್ ಅಂದ್ರೆ ಹೆಂಗೆ ಕಾರಣ ಏನು ಈಗಲೂ ಈ ಗಲಾಟೆ ಇದು ಹೊಸದೇ ಅಲ್ವಾ? ಈಗ ಅವ್ರು ಮಾಡೋರು ಮಾಡಿದಿದ್ರೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೆ. ನನಗೆ ಯಾವ ಸಿಕ್ಕಿದ್ರು ಅದನ್ನೇ ನಾನು ಉಪಯೋಗಿಸ್ಕೋಬೇಕಲ್ವಾ? ನಾನು ಮಾಡಿದ್ರೆ ಆ ಕಡೆ ಹೋಗ್ತಿದ್ದೆ. ಯಾರನ್ನ? ಯಾವ ಶಾಸಕರನ್ನ? ಸಮೃದ್ಧಿ ಮಂಜುವನ್ನ ಅವ್ರು ಮಾಡ್ಬೋದಾಗಿತ್ತಲ್ಲ ಆಗಿದ್ರೆ. ಈಗ ಅವ್ರು ಹೇಳ್ತಾ ಇದ್ರಲ್ಲ ಈಗ ಮಾಡಿ, ಈಗ ನಾನು ಹೇಳ್ತಾರ ಅಂತ ಹೇಳಿದ್ರೆ ಮನೆಗೆ ಒಬ್ಬ ಯಜಮಾನ ಇದ್ದಾನೆ. ಯಜಮಾನ್ರಿಗೆ ಈಗ ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೈಂಡ್ ಅವ್ರಿಗೆ ಇದ್ದಿದ್ರೆ ಅವ್ರ ಉದ್ದೇಶ ಮಾಡ್ಕೊಡ್ಬೋದಾಗಿತ್ತು. ನಾವೇನು ಹಿಂಗೆ ಮಾಡ್ಬೇಡೋದು, ನಾವು ಹಿಂಗೆ ಮಾಡ್ಕೊಡಿದ್ದು ನಾವು ಕೇಳಿಲ್ವಲ್ಲ. ನಾನು ಯಾವತ್ತೂ ಅವರಿಗೆ ಇಕ್ಕಟ್ಟಲ್ಲಿ ಸಿಕ್ಸಿಲ್ಲ. 4 ಜನ ಕೂಡಿಸ್ಬಿಟ್ಟು ಮಾತಾಡೋ ಜವಾಬ್ದಾರಿ ಇತ್ತಲ್ವಾ? 4 ಜನ ಕೂಡಿಸೋ ಜವಾಬ್ದಾರಿ ಯಾರ್ದು? ಯಾಕೆ ಕೂಡಿಸ್ಲಿಲ್ಲ? ಈಗ ಒಂದು ಮಾತು ಕೇಳಿ, ಅವ್ರು ಕರೆದಿದ್ದಾರೆ ಅಂತ ಹೇಳಿದಾಗ ನೀವೆಲ್ಲಿ ಕರೆದ್ರೆ ಅಲ್ಲಿ ನಾನು ಬರ್ತೀನಿ, ನಾನು ಸಿದ್ಧವಾಗಿದ್ದೀನಲ್ಲ. ಅವ್ರು ಕರೆಸಿ ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೀನಿ ನಾನು. ನೀವು ಕರೆಯೋ ಟೈಮ್ಗೆ, ನೀವು ಕರೆಯೋ ಸ್ಥಳಕ್ಕೆ ಅವ್ರು ಕರೆಸಿ ನಾನು ಎದುರು ಬಂದು ಕುಳಿತುಕೊಳ್ತೀನಿ. ಈ ಚುನಾವಣೆ ಸಮಯದಲ್ಲಿ ನಾನು ಇನ್ನೂ ಒಂದು ನಾನು ತುಂಬ ಸೀಕ್ರೆಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬ ಶಾಸಕರನ್ನ ನಾನು ಆಚೆ ತರಬಾರ್ದು ಇಟ್ಕೊಂಡಿದ್ದೀನಿ. ನಾನು ಈಗಲೂ ಹೇಳೋದಿಲ್ಲ ವಿಷಯನ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿದೆ. ಒಬ್ಬ ವ್ಯಕ್ತಿಯನ್ನ ನಾನು ಬಂದಿರೋ ನಮ್ಮ ತಾಲೂಕಲ್ಲಿ ಆತನ ನಾನು ಬೀದಿಗಿಡಕ್ಕೆ ರೆಡಿ ಇಲ್ಲ. ಅದನ್ನೇನೇ ಮಾತಾಡ್ಬೋದು, ನಾನು ಆತನೇನಾದ್ರು ಏನು ಮಾತಾಡಿದ್ದೀನಿ ಹೇಳಿ ಅಂತ ನಿಮ್ಮ ಪತ್ರಿಕೆ ಮಾಧ್ಯಮದ ಹತ್ರ ಕೇಳಿದ್ರೆ ಎದುರು ಬದ್ರು ಕುಳಿತುಕೊಟ್ರೆ ಹೇಳ್ತೀನಿ. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಕಾರ್ಗೆ ಧಿಕ್ಕಾರ ಸ್ವಲ್ಪ ಚಕಮಕಿ ಆಯ್ತು ನಿಮ್ಮ ಬೆಂಬಲಿಗರು. ಶಾಸಕರು ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ. ಚುನಾವಣೆ ಟೈಮಲ್ಲಿ ನೀವೇನು ಹೇಳ್ತೀರಂತ? ಚುನಾವಣೆ ಟೈಮಲ್ಲಿ ಇಲ್ಲೆಲ್ಲ ಸಹಜ ಇರ್ತದೆ ಅಂತ ಹೇಳಿದ್ರಲ್ಲ, ಇದೆಲ್ಲ ನಡ್ಕೊಂಡು ನಾವೆಲ್ಲ ಮನುಷ್ಯರೇ ಅಲ್ವಾ? ಚುನಾವಣೆ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂಥ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು. ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು. ಹುಡುಗರ ಅವ್ರು ಮಾಡಿದ್ದು ಕರೆಕ್ಟು ಅಂತ ಹೇಳ್ತಾ ಇಲ್ಲ, ಅವ್ರೇನೋ ಕೆಟ್ಟದಾಗ ಮಾತಾಡಿದ್ರೆ ತಪ್ಪೇ. ಆದರೆ ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ದಾರಲ್ಲ ಚುನಾವಣೆ ಸಮಯದಲ್ಲಿ ಸಹಜ ಇದಲ್ಲ ಅಂತ. ಅದು ದೊಡ್ಡ ಮಾತು ಹೇಳ್ತಾ ಇದ್ದು ನಿಜಾನೇ. ಅದು ಅಷ್ಟು ಮಾತಕ್ಕೆ ಯಾವುದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅದು ನಾನು ಕರೆಕ್ಟ್ ಅಂತ ಹೇಳಲ್ಲ. ಅದು ನಾನು ಈಗಲೂ ಹೇಳ್ತೀನಿ, ಕೆಟ್ಟದಾಗ ಮಾತ್ರ ತಪ್ಪೇ.